ಗುಡ್ ಮಾರ್ನಿಂಗ್. ನಮ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಬನ್ನಿ, ನಾನು ಇವು ಶ್ರಾವಣ ಮಾಸದಲ್ಲಿ ಮಾಡೋ ವೈಭವ ಲಕ್ಷ್ಮಿ ಪೂಜೆ 5 ವಾರ ಮಾಡ್ತೇನೆ. ಹೇಗೆ ಮಾಡೋದು, ಏನು ಎಂತು ಅಂತ ತಿಳಿಸ್ತೀನಿ. ಏನೂ ಇಲ್ಲ, ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಇದು ನಂದು 4ನೇ ವರ್ಷ. ತುಂಬ ಸುಲಭ, ತುಂಬ ಈಸಿ. ನಿಮ್ಮ ಮನೆಯಲ್ಲಿ ನಿಮ್ಮ ಶಕ್ತಿ ಅನುಸಾರವಾಗಿ ದೇವರೇನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಏನು ಹೇಳೋದಿಲ್ಲ. ಒಂದು ಕಳಸ ಕೂರಿಸಿ ಶುಕ್ರವಾರ ಸಂಜೆ ಟೈಮು 5 ಗಂಟೆ ಕ್ಯಾಲೆಂಡ್ರಲ್ಲಿ ಟೈಮಿಂಗ್ಸ್ ನೋಡಿಕೊಂಡು ಒಂದು ಕಳಸ ಕೂರಿಸಿ ಕಂಕಣ, ಅರಿಶಿನ, ಕುಂಕುಮ, ಅಕ್ಷತೆ, ಉದ್ದಿನ ಕಡ್ಡಿ, ಕರ್ಪೂರ ಇಷ್ಟೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಆದರೆ ಸ್ವೀಟ್ ಮಾಡಿ ಮನೇಲಿ ಏನಾದರೂ ಪಾಯಸ, ಆಗಲ್ಲ ಅಂದರೆ ಬೇಕರಿಯಿಂದ ತಂದು ಒಂದು ಪೇಡನೂ ನೈವೇದ್ಯ ಮಾಡ್ಬೋದು, ನಡೆಯುತ್ತೆ, ಏನೂ ತೊಂದರೆ ಏನಿಲ್ಲ. ತುಂಬ ಈಸಿಯಾಗಿರೋದು ಪೂಜೆ ಇದು. 4 ವಾರ ಮಾಡಿ 5ನೇ ವಾರಕ್ಕೆ ಒಂದು 5 ಜನ ಮುತ್ತೈದೆಯರಿಗೆ ಕರೆದು ನಿಮಗೆ ಎಷ್ಟಾಗುತ್ತೋ ಅಷ್ಟು, ಏನು ಅನಿಸುತ್ತೋ ಅದನ್ನು, ಚಿತ್ರಾನ್ನ, ಪಾಯಸನೋ ಏನೋ ನಿಮ್ಮ ಶಕ್ತಿಯ ಅನುಸಾರವಾಗಿ. ನಾನಂತೂ ಗೋಧಿ ಪಾಯಸ, ಅನ್ನ ಸಾರು, ಕೋಸಂಬರಿ ಪಲ್ಯ ಎಲ್ಲ ಮಾಡಿ ಒಂದು 50 ಜನಕ್ಕೆ ಪ್ರಸಾದ ಕರಿತೀನಿ. ನಿಮಗೆ ನಿಮ್ಮ ಶಕ್ತಿ ಅನುಸಾರವಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಬನ್ನಿ. ನಂದಿದು 4ನೇ ವರ್ಷ. ನಾನು ಈ ಮನೆಗೆ ಬಂದು ಫಸ್ಟ್ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಈ ಮನೆಗೆ ಬಂದು 4 ವರ್ಷ ಆಯಿತು. ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನೋ ವರ್ಷದಿಂದ ವರ್ಷಕ್ಕೆ ಆ ದೇವಿ ನನಗೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾಳೆ. ಒಳ್ಳೆಯದು ಆಗಿದೆ, ಮನೇಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಲಕ್ಷ್ಮಿ ಕೂಡ ಬಂದಿದ್ದಾಳೆ. ಹಾಗೆ ನಮ್ಮ ಆರೋಗ್ಯನೂ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ನೀವು ಮನಸಾರೆ ಇದರಲ್ಲಿ ಮೇನ್ ಅಂದರೆ ಭಕ್ತಿ ಮುಖ್ಯ ಅಷ್ಟೇ. ನೀವೇನೇ ಪೂಜೆ ಮಾಡಿ, ಯಾವುದೇ ಪೂಜೆ ಮಾಡಿ, ಇದರಲ್ಲಿ ಭಕ್ತಿ ಮುಖ್ಯ ಅಷ್ಟೇ, ಇನ್ನೇನೂ ಅಲ್ಲ. ಯಾವ ಆಡಂಬರ ಇಂದ ತೋರಿಸ್ಕೊಳೋದು ಏನಿರಲ್ಲ. ಆ ಭಕ್ತಿಯಿಂದ ಮಾಡಿದರೆ ದೇವಿ ನಿಮಗೆ ಡೆಫಿನೆಟ್ಲಿ ನಿಮ್ದು ಏನು ಅಂದ್ಕೊಂಡಿರ್ತಾರೋ ಆ ಕೆಲಸ ಸಾಧಿಸ್ತಾರೆ. ನೆಕ್ಸ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆಗೆ ಇದು ತರಲಿಕ್ಕೆ ಹೇಳಿದ್ದೆ, ಎಲೆ. ಆ ಎಲೆ ತರಲಿಕ್ಕೆ ಹೋಗಿದ್ದರು ನಮ್ಮ ಮನೆಯವರು. ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿರೋ ಎಲೆ ಇಟ್ಟಿದ್ದಾರೆ, ಒಳಗಡೆ ಎಲ್ಲ ಎಲೆಗಳೆಲ್ಲ ಹರಿದುಬಿಟ್ಟಿದೆ. ಪಾಪ ಅವರಿಗೂ ವ್ಯಾಪಾರ ಆಗಬೇಕಲ್ಲ, ಎಲೆ ಎಲ್ಲ ಆರಿಸ್ಕೊಂಡು ಅದರಲ್ಲೂ ಕಳಸಕ್ಕೆ ಮತ್ತು ಕಂಕಣ ಕಟ್ಟಲಿಕ್ಕೆ ಅಂತ ಹೇಳಿ ತೆಗೆದಿಟ್ಕೊಂಡೆ. ಹಾಗೆ ಕಂಕಣ ಕಟ್ತಾ ಇದ್ದೆ, ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಲ್ರೆಡಿ 4 o'clock 3:30 ಆಗಿತ್ತು. ಆ ಕಡೆ ಪಾಯಸ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸನ ಕುಕ್ಕರಲ್ಲಿ ವಿಷಲ್ ಹೊಡೆಸ್ಲಿಕ್ಕೆ ಇಟ್ಟಿದ್ದೆ. ಇನ್ನೇನು ನನ್ನ ಮಕ್ಕಳು ಬರೋ ಟೈಮು ಎಲ್ಲ ರೆಡಿ, ಅಲ್ಲೇ ದೇವ್ರ ಮನೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನೇನು ಕಳಸ ಕೂರಿಸ್ಬೇಕು, ಅಷ್ಟೊತ್ತಿಗೆ ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇದು ಕಳಸದ ತಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ಯಾವ ಸಣ್ಣ ಎಲೆನೇ ಇರಲಿಲ್ಲ ಕಳಸಕ್ಕೆ ಇಡಲಿಕ್ಕೆ ಅಂತ ಹೇಳಿ. ನೋಡಿ, ಎಲ್ಲೆಲ್ಲೂ ಸಣ್ಣ ಎಲೆ ಎಲ್ಲ ದೊಡ್ಡ ಎಲೆನೇ ಇತ್ತು. ಆ ಕಳಸದೊಳಗೆ ಇಲ್ಲಿ ಆರತಿ ಕಳಸ ಮಾಡ್ಬೇಕಾರೆ ಮತ್ತು ನನ್ನ ಮಗಂಗೆ ಹೋಗಿ ತೊಗೊಂಬಾರಪ್ಪ ಅಂದೆ, ತೊಗೊಂಬಂದ. ನೋಡಿ, ಪಾಯಸ ಆಗಿದೆ, ರೆಡಿ ಆಗಿದೆ. ಒಗ್ಗರಣೆ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ತುಂಬ ಚೆನ್ನಾಗಾಗಿತ್ತು. ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಭಾಳ ಟೇಸ್ಟಾಗಿತ್ತು. ನಾನು ವಿತೌಟ್ ಟೇಸ್ಟ್ ಮಾಡಲಿಲ್ದಂಗೆ ದೇವರಿಗೆ ನೈವೇದ್ಯ ಮಾಡಬೇಕಲ್ಲ, ಹಾಗಾಗಿ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡೋದು, ಒಂದು ಸ್ವಲ್ಪನೂ ಸಕ್ಕರೆ ಯೂಸ್ ಮಾಡಿಲ್ಲ. ಈಗ ಬನ್ನಿ ತೋರಿಸ್ತೀನಿ. ದೇವ್ರ ಮನೆಯೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಾಗಿತ್ತು. ಮಣೆ ಇಟ್ಟೆ, ಮಣೆ ಮೇಲೆ ರಂಗೋಲಿ ಹಾಕಿದ್ದೆ. ಹಾಗೆ ತಟ್ಟೆ ಇಟ್ಟು, ತಟ್ಟೆಯಲ್ಲಿ ಅಕ್ಕಿ ಎಲ್ಲ ನಾವೇನು ಊಟ ಮಾಡ್ತೀವಲ್ಲ ಆ ಅಕ್ಕಿನೇ ಕ್ಲೀನಾಗೆಲ್ಲ ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮನ ಹಾಕಿದೆ. ಆಮೇಲೆ ಕೊಡದಲ್ಲಿ ನೀರನ್ನ ತುಂಬ್ಕೊಂಬಂದು ಹಾಗೆ ಅದನ್ನು ತಟ್ಟೆ ಮೇಲೆ ಇಟ್ಟೆ. ಈ ಕಡೆಗೆ ಎಲೆ ಎಲ್ಲ ಜೋಡಿಸ್ಕೊಂಡಿದ್ದೆ. ಈ ಕಳಸಕ್ಕೆ ಕೂರಿಸ್ಲಿಕ್ಕೆ ಅಂತ ಹೇಳಿ ವೈಭವ ಲಕ್ಷ್ಮಿ ಬುಕ್ ಇತ್ತು. ಆ ಒಂದು ಬುಕ್ಕನ್ನ ನೀವು ಓದಲಿಕ್ಕೆ ಇಟ್ಕೊಳ್ಳಿ, ಒಂದು ಬುಕ್ಕನ್ನ ಆ ದೇವಿಗೆ ಮನೆ ಹಿಂದೆ ಇಡಿ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ. ವೈಭವ ಲಕ್ಷ್ಮಿ ಬುಕ್ ಸಿಗುತ್ತೆ ನಿಮಗೆ, ಸ್ಟೇಷ್ನರಿ ಶಾಪ್ಸಲ್ಲಿ ಸಿಗುತ್ತೆ, ಕೇಳಿದರೆ ಕೊಡ್ತಾರೆ. ಒಂದು ಬುಕ್ಕನ್ನ ದೇವಿ ಪೂಜೆ ಮಾಡಲಿಕ್ಕೆ ಅಲ್ಲಿಟ್ಟಿರ್ತೀನಿ, ಒಂದು ಬುಕ್ ಯಾವಾಗಲೂ ನನಗೆ ಅಂತ ಇಟ್ಕೊಂಡಿರ್ತೀನಿ ಓದಲಿಕ್ಕೆ. ಕಳಸ ಕೂರಿಸ್ತಾ ಇದ್ದೀನಿ ನೋಡಿ, ಅದರಲ್ಲಿ ನೀರಿದೆ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಆಮೇಲೆ 2 ದ್ರಾಕ್ಷಿ, 2 ಗೋಡಂಬಿ, ಅಕ್ಷತೆ. ಆಮೇಲೆ ನಿಮ್ಮ ಹತ್ರ ಏನಾರು ಮನೆಯಲ್ಲಿ ಯಾವುದಾದ್ರೂ ಕಾಯಿನ್, ಬೆಳ್ಳಿ ಕಾಯಿನೇ ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವುದಾದ್ರೂ ಒಂದು 10 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು ಅಥವಾ 1 ರೂಪಾಯಿ ಕಾಯಿನ್, ಯಾವ ಕಾಯಿನ್ ಇರುತ್ತೆ ಅದು ಹಾಕಿ.
ಅಂತೂ ಬೆಳ್ಕೊಂಡು ಹಾಕ್ತೆ. ತುಂಬ ಅದು ಆ್ಯಕ್ಚುಲಿ ದೇವಿ ಇಬ್ಬರೊಳಗೆ ಇರ್ತಾಳೆ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆಲ್ಲ ಎಲೆ ಎಲ್ಲ ಜೋಡಿಸಿ ಇಡ್ತಾಯಿದ್ದೆ. ಎಲೆ ಆರಿಸ್ಕೊಳೋದೇ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ, ಯಾಕಂದರೆ ಎಷ್ಟೊಂದು ಹರಿದಿರೋ ಎಲೆಗಳೇ ಸಿಕ್ಕಿತ್ತು. ಆಮೇಲೆಲ್ಲ ತೆಗೆದು ಕ್ಲೀನಾಗಿ ಚೆನ್ನಾಗಿರೋ ಎಲೆ ತಗೊಂಡು ಜೋಡಿಸ್ತಾ ಇದ್ದೆ. ಎಲೆ ಎಲ್ಲ ಇಡ್ತಾಯಿದ್ದೀನಿ ನೋಡಿ. ಆ ಎಲೆ ಎಲ್ಲ ಇಡ್ತಾ ನೀವು ಏನೇ ಪೂಜೆ ಮಾಡಬೇಕಾದ್ರೂ ಫಸ್ಟು ನೀವು ಗಣಪತಿಗೆ ಪೂಜೆ ಮಾಡಿ. ಗಣಪತಿಗೆ ಆಮೇಲೆ ನಿಮ್ಮ ಮನೆದೇವರು ಯಾವುದು ನಿಮ್ಗೆ ಮನೆದೇವ್ರು ಇರುತ್ತೋ ಆ ಮನೆದೇವ್ರು ನೆನೆಸ್ಕೊಂಡು ಆ ಲಕ್ಷ್ಮೀನ ನೆನೆಸ್ಕೊಂಡು ಕಳಸ ಕೂರಿಸ್ರಿ. ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ಯಾವುದೇ ಪೂಜೆ ಮಾಡಿ ಫಸ್ಟು ಗಣಪತಿ, ಆಮೇಲೆ ನಿಮ್ಮ ಮನೆದೇವರು, ಆಮೇಲೆ ಅದೇನು ಕಳಸ ಕೂರಿಸ್ತಾ ಇರ್ತೀರಲ್ಲ ಆವಾಗ ಅದನ್ನೆಲ್ಲ ನೆನೆಸ್ಕೊಳ್ಳಿ. ಕಳಸ ಕೂರಿಸಾಯಿತು. ಅದಕ್ಕೆ ಕಂಕಣ ಕಟ್ತಾ ಇದ್ದೆ ನೋಡಿ. ಕಂಕಣ ಎಲ್ಲ ಕಟ್ಟಿದ ಮೇಲೆ ನಾನು ದೇವ್ರಿಗೆ ಹಾಕಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಸರ, ಆಮೇಲೆ ತಾಳಿ ಚೈನು. ಆ್ಯಕ್ಚುಲಿ ಮಧ್ಯೆ ಅರ್ಶಿನ ಕೊಂಬಿಂದು ತಾಳಿ ತಂದಿದ್ದೆ. ಈಗ ಆ ತಾಳಿ ಒಂದು ಹಾಗೆ ತಂದಿಟ್ಟಿದ್ದೀನಿ. ಅದನ್ನೇ ಡೈಲಿ ಯಾವಾಗಲೂ ಅಷ್ಟೇ ವರ್ಷ ಈ ಸಾಮಾನೆಲ್ಲ ಎತ್ತಿಟ್ಬಿಟ್ಟಿರ್ತೇನೆ. ಪೂಜೆ ಎಲ್ಲ ಆದಮೇಲೆ ಅದನ್ನೇ ಹಾಕಿದೆ. ಇದನ್ನು ಸರ ಹಾಕಿದ್ದೆ. ಸರ ಆದಮೇಲೆ ಇದಕ್ಕೆ ಹಾಗೆ ಮಾಂಗಲ್ಯ ಚೈನ್ ಇತ್ತು. ಮಾಂಗಲ್ಯ ಚೈನ್ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ನೋಡಿ. ಮಾಂಗಲ್ಯ ಚೈನ್ ಹಾಕ್ತಾಯಿದ್ದೀನಿ. ಆ ದೇವಿಗೆ ಅಲಂಕಾರ ಮಾಡಿದಾಗ ಮನೆಯಲ್ಲೇ ಒಂದು ಕಳೆ ಬಂದಂಗೆ ಆಗಿಬಿಡುತ್ತೆ. ಆ ದೇವ್ರ ಮನೆಗೂ ಒಂದು ಕಳೆ ಬಂದಂಗೆ ಆಗಿಬಿಡ್ತು. ಮನೆ ಫುಲ್ ಕಳೆ ಬಂದಂಗೆ ಆಗಿಬಿಡ್ತು. ಕರೆಕ್ಟಾಗಿ ಪೂಜೆ ಮುಗೀತಾ ಬಂತು. ಪೂಜೆ ಆಗ್ತಾ ಇತ್ತು. ನನ್ನ ಮಕ್ಕಳು ಸ್ಕೂಲಿಂದ ಬಂದರು. ನಂದು ಸಣ್ಣ ಮಗ ಆಶ್ರಯ್, ಅಮ್ಮ ಪಾಯಸ ವಾಸನೆ ಬರ್ತಾಯಿದೆ, ನನಗೆ ಪಾಯಸ ಕೊಡು. ತಾಳು ನೈವೇದ್ಯ ಮಾಡ್ತಿದ್ದೀನಿ, ದೇವ್ರಿಗೆ ಮಾಡಿ ಕೊಡ್ತೇನೆ. ಇಲ್ಲ ನನಗೆ ಪಾಯಸ ಕೊಡು, ಒಂದು 10 ಮಿನಿಟ್ಸ್ ತಾಳು ಅಂತ ಅಂದೆ. ಆಮೇಲೆ ಮತ್ತೆ 10 ಮಿನಿಟ್ಸ್ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಕೊಟ್ಟೆ. ದೊಡ್ಡ ಮಗ ಸ್ವಾಗತ್ತು. ಅಮ್ಮ ನಾನು ಕೈಕಾಲು ಮುಖ ಎಲ್ಲ ತೊಗೊಂಡು ರೆಡಿಯಾಗಿ ಬಂದ. ಅಮ್ಮ ನಾನು ದೇವರಿಗೆಲ್ಲ ಆರತಿ ಎತ್ತೀನಿ, ಪೂಜೆ ಮಾಡ್ತೀನಿ ಅಂದ. ಆಯ್ತಪ್ಪ ಅಂದರೆ ನಾನು ಬುಕ್ ಓದಿ ಕೂತ್ಕೊಂಡೆ. ಪೂಜೆ ಎಲ್ಲ ಆಗ್ತಾಯಿತ್ತು. ಆಯಿತು. ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿದೆ. 5 ಜನಕ್ಕೆ ಉಳಿ ತುಂಬೋಣ ಅಂತ ಹೇಳಿ ಅದನ್ನು ತಂದಿಟ್ಟೆ. ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಥೆ ಎಲ್ಲ ಓದಿದೆ ವೈಭವಲಕ್ಷ್ಮಿದು. ಹಾಗೆ ಈ ಕಡೆ ಲೋಬಾನ ಹಾಕಲಿಕ್ಕೆ ಇದನ್ನು ನನ್ನ ದೊಡ್ಡ ಮಗ ಜೋಡಿಸ್ತಾ ಇದ್ದ. ಎಷ್ಟು ಚೆನ್ನಾಗಿ ಅವನೆಲ್ಲ ಕೊಡ್ತಾ ಇದ್ದ. ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಪೂಜೆ ಮುಗೀತು, ಓದಾಯಿತು. ಹಾಗೆ ಎಲ್ಲ ಕಡೆಗೂ ಉದ್ದಿನ ಕಡ್ಡಿ ಹಚ್ಚಿ ಗಂಟೆ ಬಾರಿಸ್ತಾ ಇದ್ದೆ. ಈ ಕಡೆ ನನ್ನ ಮಗ ಕರ್ಪೂರ ಹಚ್ಚಲಿಕ್ಕೆ ಅವನು ಎಲ್ಲ ಜೋಡಿಸ್ಕೊತಾ ಇದ್ದ. ಅವನಿಗೆ ಈ ಥರ ಸ್ವಾಗತಿಗೆ ಈ ಥರ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲೂ ಮನೇಲಿ ಪೂಜೆ ಮಾಡ್ತೀವಿ ಈ ಥರ ಎಲ್ಲ ಅಂದರೆ ತುಂಬ ಖುಷಿ ಅವನಿಗೆ. ಎಲ್ಲ ಕಡೆಗೂ ಇದು ಮಾಡ್ಕೊಂಡು ಬಂದೆ. ಇನ್ನೇನು ಪೂಜೆ ಆಗ್ತಾಯಿತ್ತು. ನಾನು ಆ್ಯಕ್ಚುಲಿ ಹೈಸ್ಕೂಲ್ ಟೀಚರು. ನನ್ನ ಹತ್ರ ಒಂದಿಷ್ಟು ಜನ ಮಕ್ಕಳು ಟ್ಯೂಷನಿಗೆ ಬರ್ತಾರೆ. ಆ ಮಕ್ಕಳಲ್ಲೇ ಒಂದಿಷ್ಟು ಜನ ಹುಡುಗಿಯರು ಇರ್ತಾರಲ್ಲ, ಆ ಹುಡುಗಿಯರಿಗೆ ನಾನು ಎಲೆ ಅಡಿಕೆ ಬಾಳೆಹಣ್ಣು ಉಡಿ ತುಂಬಿಬಿಡ್ತೇನೆ. ಆ್ಯಕ್ಚುಲಿ ಆ ಮಕ್ಕಳ ಹತ್ರ ನಮಗೆ ಒಳ್ಳೆ ಕೆಟ್ಟದ್ದು ಯಾವುದು ಭೇದ ಭಾವ ಇರಲ್ಲ. ಬಡವ ಶ್ರೀಮಂತ ಅಂತ ಯಾವುದು ಭೇದ ಭಾವ ಇರಲ್ಲ. ಹಾಗಾಗಿ ಕೊನೆ ವಾರ ಒಂದಿಷ್ಟು ಜನ ಮುತ್ತೈದೆಯರಿಗೆ ಕರೆದು ಉಡಿ ತುಂಬಿ ಒಂದಿಷ್ಟು ಜನಕ್ಕೆ ಊಟಕ್ಕೆ ಪ್ರಸಾದ ಬಡಿಸ್ತಾರೆ. ಆಯಿತು. ಪೂಜೆ ಆಯಿತು. ಇನ್ನೇನು ಕರ್ಪೂರನ ಎಲ್ಲ ಕಡೆ ತೋರಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಡು ಬೀಳ್ತಾಯಿದ್ದೆ. ನನಗೇನೇ ಕೊಟ್ಟಿದ್ದೀಯಮ್ಮ ಅದೆಲ್ಲ ನಿನ್ನ ವೀಕ್ಷೆ. ನೀನು ನನಗೇನು ಕೊಟ್ಟಿದೆಯೋ ಅದಕ್ಕೆಲ್ಲ ನಾನು ಚಿರಋಣಿ. ಅದಕ್ಕೆಲ್ಲ ಥ್ಯಾಂಕ್ಸ್. ನನಗೆ ಈ ವರ್ಷದೂ ಆಸೆ ಏನಿದೆಯೋ ಅದೆಲ್ಲ ಹೇಳ್ಕೊಂಡಿದ್ದೀನಿ. ಅದು ನೆರವೇರಿಸಮ್ಮ. ಆ ತಾಯಿ ನೆರವೇರಿಸ್ತಾಳೆ. ನಾವೇನು ಕೇಳ್ಕೊಂಡಿದ್ದೀನೋ ಅದನ್ನೆಲ್ಲ ನನಗೆ ತಥಾಸ್ತು ಅಂತ ಕೊಟ್ಟಿದ್ದಾಳೆ. ಹಾಗೆ ಆ ಪೂಜೆ ನೋಡಲಿಕ್ಕೆ ಖುಷಿ ಆಗುತ್ತೆ. ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಆ ಪೂಜೆನ. ಆ ಪೂಜೆ ಎಲ್ಲ ಆಯಿತು. ಹಾಗೆ ನಮ್ಮ ಕೆಳಗಡೆ ಮನೆ ಹೋಗಿದ್ಲು. ಆ ಹುಡುಗಿ ಕರೆದೆ. ಕಂಕಣ ಕಟ್ಟಿ ಉಡಿ ತುಂಬಮ್ಮ ಅಂತ. ಹಾಗೆ ನಮ್ಮ ಟ್ಯೂಷನ್ ಮಕ್ಕಳು ಬರೋಕ್ಕೆ ಸ್ಟಾರ್ಟ್ ಆಯಿದ್ರು. ಅಲ್ಲೇ 5:30 ಆಗಿತ್ತು, 5:36. ಅವರಿಗೆ ಎಲ್ಲ ಕಂಕಣ ಕಟ್ಟಿ ಅವರಿಗೆ ಎಲೆ ಅಡಿಕೆ ಬಾಳೆಹಣ್ಣು ಒಂದು 5 ಜನ ಕೊಟ್ಟೆ. ಆಮೇಲೆ ಈ ಕಡೆ ಎಲ್ಲ ಮಕ್ಕಳು ಬಂದ್ರಲ್ಲ. ನಾನು ಹೇಳಿದ್ನಲ್ಲ, ನಾವು ಮಕ್ಕಳೇ ದೇವ್ರು ಕಾಣ್ತೇವೆ. ಆ ಮಕ್ಕಳಿಗೆ ಎಲ್ಲರಿಗೂ ಎಲ್ಲ ಕಡೆ ಎಲ್ಲ ಮಕ್ಕಳಿಗೂ ಪಾಯಸ ಎಲ್ಲ ಕೊಟ್ಕೊತ ಬಂದೆ. ಆ ಮಕ್ಕಳಿಗೆಲ್ಲ ಪಾಯಸ ಕೊಟ್ಟೆ. ಎಲ್ಲ ಮಕ್ಕಳು ಖುಷಿಯಾಗಿಬಿಟ್ರು. ಪಾಯಸ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ ಮಕ್ಕಳಿಗೆಲ್ಲ ಪಾಯಸ ಕೊಟ್ಟೆ. ಅವರೆಲ್ಲ ಪಾಯಸ ತಿಂದರು. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.